ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಎಸ್ಸಿಪಿಎಸ್ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿದೆ ಅಂತ ದೂರಿ ಇಂದು ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಜನಾಂದೋಲನ ನಡೆಯಿತು. ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ ಹಿಂದುಳಿದ ವರ್ಗಗಳ ವಿರೋಧಿ ಭ್ರಷ್ಟ ಮುಖ್ಯಮಂತ್ರಿಗೆ ಹಿಂದುಳಿದ ವರ್ಗಗಳ ಹಣ ದುರುಪಯೋಗ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಬೇಕೇ ಬೇಕು ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಅಧಿಕಾರ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಆಡಳಿತದ ಕಡೆ ಲಕ್ಷ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನೋ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವ ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತೇಳಿ 64,000 ಕೋಟಿ ಬಾಕಿ ಇದ್ದದಕ್ಕಾಗಿ ದಯಾಮರಣ ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಉಳಿದಂತ ಬೆಂಗಳೂರು ಗುರುಗಳಿಂದ ಬಂದಂತ ಅಂಬರ ಎಸ್ಕಿಯವರು ಈಶ್ವರತನ ನಮ್ಮೆಲ್ಲ ನಾಯಕರು ಬೃಹತ್ ಹೋರಾಟ ಬೀದರ್ದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡಿದೆ ದುಷ್ಟ ಕಾಂಗ್ರೆಸ್ ಸರ್ಕಾರ. ಅದರ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಶಸ್ವಿಯಾಗಿ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟಿದೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರಿಗೆ, ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ 26,000 ಕೋಟಿ ಹಣ, ಏನು 3 ಲಕ್ಷ ಕೋಟಿ 36,000 ಅಷ್ಟೇ ಲೋಕಸಭಾ ಬಜೆಟ್ ಆಯೋಗದಲ್ಲಿ ಮಾಡಿದ್ರು. ಅದರಲ್ಲಿ 26,000 ಕೋಟಿಯಲ್ಲಿ ಎಲ್ಲಾ ಗ್ಯಾರಂಟಿಗಳಿಗೆ ಹಣ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ದಿನೇಶ್ ಗುಂಡೂರಾವ್, ಆದ್ರೂ ತಪ್ಪೇನಿದೆ ಅಂತ ಅವ್ರ ಇಲಾಖೆನೆ ಅವರಿಗೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅವ್ರ ಇಲಾಖೆಯಲ್ಲೇ ಸಾವಿರಾರು ಬಾಣಂತಿಯರ ಸಾವು ಪ್ರಕರಣ ನಡೀತಾ ಇದೆ. ಅದನ್ನು ಕೂಡ ಅನ್ನಾಲೇಜಬಲ್ ಪರ್ಸನ್ಗೆ ಒಳ್ಳೆ ಮಂತ್ರಿಗಿರಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ 5 ತಿಂಗಳಿಂದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ದಾರೆ. ಅನೇಕ ಕಲಾವಿದರಿಗೆ ಇವತ್ತು ಮಾಸಾಸನ ನಿಲ್ಲಿಸಿದ್ದಾರೆ. ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 3 ತಿಂಗಳಿಂದ ಸಂಬಳ ಇಲ್ಲ. ಈ ರೀತಿ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ 6,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ದಲಿತ ವಿರೋಧಿ ಪ್ರಿಯಾಂಕ ಖರ್ಗೆಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣವನ್ನು ಲೂಟಿ ಮಾಡಿದ ಮಹಾದೇವಪ್ಪನಿಗೆ, ಇವತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ದುರುಪಯೋಗ ಪಡಿಸಿಕೊಂಡು ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದ ಜನತೆಗೆ ಮೋಸ ಮಾಡಿದಂತ ಸಿದ್ದರಾಮಯ್ಯನವರ ಸರ್ಕಾರದ ನಡೆಯ ವಿರುದ್ಧ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಚಿತ್ರದುರ್ಗದ ಸಂಸದರು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಪರವಾಗಿ ಒಂದು ನಿಲುವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ, ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಬಹಳ ಉದ್ದುತ ಭಾಷಣಗಳನ್ನ ಮಾಡಿ, ಘೋಷಣೆಗಳನ್ನ ಮಾಡಿ ಇವತ್ತು ಅಧಿಕಾರಕ್ಕೆ 136 ಸೀಟ್ಗಳನ್ನ ತೆಗೆದುಕೊಂಡು ಉಪಯೋಗಿಸಿಕೊಂಡು ದುಡ್ಡಿಯನ್ನು ಅಂತ ಕೇಳ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2018 ಡಿಸೆಂಬರ್ ತಿಂಗಳಿನಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದ್ರು. ಅವತ್ತಿನಿಂದ ಇವತ್ತಿನವರೆಗೆ ಲಕ್ಷಾಂತರ ಕೋಟಿ ಹಣವನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ದುಡ್ಡನ್ನು ಕಡಿತ ಮಾಡಿ ಮತ್ತೊಂದು ಯೋಜನೆಗಿತ್ತಂತ ದುಡ್ಡನ್ನು ಕಡಿತ ಮಾಡಿ
ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ ಸಿದ್ದರಾಮಯ್ಯನವರೇ, ನೀವು ಹೋರಾಟ ಮಾಡ್ತೀರ ಡೆಲ್ಲಿಗೆ ಹೋಗಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ. ಅದೇ ರೀತಿ ದಲಿತರ ಹಣ ದಲಿತರ ಹಕ್ಕಲ್ವಾ ಸಿದ್ದರಾಮಯ್ಯನವರೇ? ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ನೀವ್ ಯಾಕೆ ಲೂಟಿ ಹೊಡೆದಿದ್ದೀರಾ? ಗಂಗಾ ಕಲ್ಯಾಣ ಯೋಜನೆ ಇವತ್ತು ಸ್ಥಗಿತವಾಗಿ ನಿಂತಿದೆ. ಒಬ್ಬ ಬಡವ ಬೋರ್ವೆಲ್ ಕನೆಕ್ಷನ್ ತೆಗೆದುಕೋಬೇಕಾದ್ರೆ 3 ಲಕ್ಷ ಹಣವನ್ನು ದುಡ್ಡು ಕಟ್ಟಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂತ ದಲಿತರ ಮೇಲೆ ಅನ್ಯಾಯ ಹೋರಾಟವನ್ನು ನೇತೃತ್ವ ವಹಿಸಿದಂತ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರು ಈ ಸರ್ಕಾರ ಯೂಸ್ ಮಾಡಿ ದಲಿತರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಯಾವ್ದಾರ ಸರ್ಕಾರ ಇದ್ದರೂ ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನವರು ಯಾವಾಗ ದಲಿತರಿಗೆ ಮುಖ್ಯಮಂತ್ರಿ ಆಗ್ಬೇಕಂತಿರ್ತದೆ ಅವಾಗ ಏನಾರ ಒಂದು ಕೊಂಡಿ ಹಾಕ್ತಾ ಇರ್ತಾರೆ. ಅದನ್ನ ಸಲುವಾಗಿ ಬಂಧುಗಳೇ, ಯಾಕಂದ್ರೆ ಇಡೀ ನಮ್ಮ ಜಿಲ್ಲಾ ನಮ್ಮ ಕರ್ನಾಟಕ ಎಲ್ಲ ದಲಿತರು ಎಚ್ಚೆತ್ತುಕೊಂಡು ಈ ಬರ್ತಕ್ಕಂತ ಇದರಲ್ಲಿ ಯಾಕಂದ್ರೆ ಯಾವಾಗ ಅನ್ಯಾಯ ಆಗ್ಯಾವ ಅವಾಗ ದಲಿತರು ಎದ್ದಿಲ್ಲ ಅಂದ್ರೆ ಇದನ್ನು ತುಳಿತಕ್ಕಂತ ಕಾರ್ಯ ಯಾವಾಗೂ ನಡೀತಾ ಇದೆ.